ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ಟಡಿ ಗ್ರೂಪ್ ಚಾನಲ್ನಿಂದ ಮಾತಾಡ್ತಾ ಇರೋದು. ಇಲ್ಲಿಯವರೆಗೆ ಬಿಟ್ಟಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ವೀಕ್ಷಿಸಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಹಾಗೆ ಇವತ್ತು ಕೂಡ 10 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಬನ್ನಿ ಹಾಗಿದ್ದರೆ ನೋಡೋಣ ಆ 10 ಕ್ವಶನ್ಸ್ಗಳನ್ನು. ನೋಡಿ, ಇಲ್ಲಿ 10 ಕ್ವಶನ್ಸ್ಗಳಿವೆ. ಇವುಗಳನ್ನು ಇವತ್ತು ನೋಡೋಣ. ನೋಡಿ ಹಾಗಿದ್ರೆ ಮೊದಲನೇ ಕ್ವಶನ್ ಏನಂದರೆ, ಜನಸಂಖ್ಯಾ ಭೂಗೋಳಶಾಸ್ತ್ರ ಎಂಬ ಗ್ರಂಥವನ್ನು ಪ್ರಥಮ ಬಾರಿಗೆ ಯಾರು ರಚಿಸಿದರು? ನೋಡಿ, ಜನಸಂಖ್ಯಾ ಭೂಗೋಳಶಾಸ್ತ್ರ ಎಂಬ ಗ್ರಂಥವನ್ನು ಪ್ರಥಮ ಬಾರಿಗೆ ಯಾರು ರಚಿಸಿದರು? ನೋಡಿ, ಕ್ವಶನ್ ಹೀಗಿದ್ದರೆ ಆನ್ಸರ್ ಏನಿದೆ ಅಂದರೆ GT ತ್ರಿವಾರ್ತಾರವರು ಜನಸಂಖ್ಯಾ ಭೂಗೋಳಶಾಸ್ತ್ರ ಎಂಬ ಗ್ರಂಥವನ್ನು ಪ್ರಥಮ ಬಾರಿಗೆ ರಚನೆ ಮಾಡ್ತಾರೆ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಂದರೆ, ಡೆಮೋಗ್ರಫಿ ಎಂಬ ಪದವು ಯಾವ ಭಾಷೆಯಿಂದ ಬಳಕೆಗೆ ಬಂದಿದೆ? ಡೆಮೋಗ್ರಫಿ ಎಂಬ ಪದವು ಯಾವ ಭಾಷೆಯಿಂದ ಬಳಕೆಗೆ ಬಂದಿದೆ ಅನ್ನೋದು ಕ್ವಶನ್ ಇದೆ. ಹಾಗಿದ್ರೆ ನೋಡಿ, ಆನ್ಸರ್ ಏನಂದರೆ ಗ್ರೀಕ್ ಭಾಷೆಯಿಂದ, ಮತ್ತು ಅದರಲ್ಲಿ ಡೆಮೋಸ್ ಮತ್ತು ಗ್ರಾಫಿ ಎಂಬ ಈ 2 ಶಬ್ದಗಳಿಂದ ಡೆಮೋಗ್ರಫಿ ಎಂಬ ಶಬ್ದವು ಹುಟ್ಟಿಕೊಂಡಿದೆ. ನೋಡಿ, ಅದರಲ್ಲೇ ಡೆಮೋಸ್ ಎಂದರೆ ಜನಸಂಖ್ಯೆ, ಹಾಗೆ ಗ್ರಾಫಿ ಎಂದರೆ ವಿವರಣೆ ಎಂಬ ಅರ್ಥವನ್ನು ಹೊಂದಿದೆ. ಇಷ್ಟು ಎರಡನೇ ಕ್ವಶನ್ ಆದರೆ, ಮೂರನೇ ಕ್ವಶನ್ ಏನಿದೆ ಅಂತ ನೋಡಿ, ವಿಶ್ವದ ಒಟ್ಟು ರೈಲು ಮಾರ್ಗದ ಉದ್ದ ಎಷ್ಟು? ವಿಶ್ವದಲ್ಲಿರ್ತಕ್ಕಂಥ ಒಟ್ಟು ರೈಲು ಮಾರ್ಗಗಳ ಉದ್ದ ಎಷ್ಟು ಅಂತ ಕ್ವಶನ್ ಇದೆ. ಆನ್ಸರ್ ನೋಡಿ ಎಷ್ಟು ಅಂದರೆ 13,70,782 ಕಿಲೋಮೀಟರ್. ನೋಡಿ, 13,70,782 ಕಿಲೋಮೀಟರ್ಗಳಷ್ಟು ವಿಶ್ವದ ಒಟ್ಟು ರೈಲು ಮಾರ್ಗದ ಉದ್ದವಾಗಿದೆ. ಇಷ್ಟು ಮೂರನೇ ಕ್ವಶನ್ ಆದರೆ, ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡಿ, ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಇದೆ. ಆನ್ಸರ್ ಏನಂದರೆ ಬಿಗ್ ಟ್ರಂಕ್ ರೂಟ್ ಅಂತ ಆನ್ಸರ್. ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗವನ್ನು ಬಿಗ್ ಟ್ರಂಕ್ ರೂಟ್ ಅಂತ ಕರೀತಾರೆ. ಐದನೇ ಕ್ವಶನ್ ನೋಡಿ, ಪನಾಮ ಕಾಲುವೆಯನ್ನು ಯಾವಾಗ ನಿರ್ಮಿಸಲಾಯಿತು? ಪನಾಮ ಕಾಲುವೆಯನ್ನು ಯಾವಾಗ ನಿರ್ಮಿಸಲಾಯಿತು ಅಂತ ಕ್ವಶನ್ ಇದೆ. ನೋಡಿ, ಯಾವಾಗ ನಿರ್ಮಿಸಲಾಯಿತು ಅಂದರೆ 1914ರಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಯಾವ ಕಾಲುವೆಯನ್ನಂದರೆ ಪನಾಮ ಕಾಲುವೆಯನ್ನು 1914ರಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ನೋಡಿ, ಆರನೇ ಕ್ವಶನ್ ಏನಿದೆ ಅಂದರೆ, ಕಲ್ಪಾಕಂ ಪರಮಾಣು ಶಕ್ತಿ ಕೇಂದ್ರವನ್ನು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು? ಅಂದರೆ ಕಲ್ಪಾಕಂ ಪರಮಾಣು ಶಕ್ತಿ ಕೇಂದ್ರವನ್ನು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತ ಕ್ವಶನ್ ಇದೆ. ಆನ್ಸರ್ ಏನಂದರೆ 1984ರಂದು ಕಲ್ಪಾಕಂ ಪರಮಾಣು ಶಕ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಷ್ಟು ಆರನೇ ಕ್ವಶನ್ ಆದರೆ, ಏಳನೇ ಕ್ವಶನ್ ಏನಿದೆ ಅಂತ ನೋಡಿ, ಯಾವ ರಾಜ್ಯವು ಜಲವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಭಾರತದ ಪ್ರಥಮ ಸ್ಥಾನದಲ್ಲಿದೆ? ಯಾವ ರಾಜ್ಯವು ಜಲವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಭಾರತದ ಪ್ರಥಮ ಸ್ಥಾನದಲ್ಲಿದೆ ಅಂತ ಕ್ವಶನ್ ಇದೆ. ನೋಡಿ, ಅದು ಯಾವ ರಾಜ್ಯ ಅಂದರೆ ಆಂಧ್ರ ಪ್ರದೇಶವು ಜಲವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ನೋಡಿ, ಎಂಟನೇ ಕ್ವಶನ್ ಏನಂದರೆ, ಭಾರತದ ಮೊದಲ ಪೆಟ್ರೋಲಿಯಂ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತು? ಭಾರತದಲ್ಲಿ ಮೊದಲ ಪೆಟ್ರೋಲಿಯಂ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಅಂತ ಕ್ವಶನ್ ಇದೆ. ನೋಡಿ, ಆನ್ಸರ್ ಏನಂದರೆ ಅಸ್ಸಾಂ ರಾಜ್ಯದ ಮಾಕುಮ್ ಪ್ರದೇಶದಲ್ಲಿ ಭಾರತದ ಮೊದಲ ಪೆಟ್ರೋಲಿಯಂ ಬಾವಿಯನ್ನು ಕೊರೆಸಲಾಗುತ್ತದೆ. ಹಾಗೆ ಅದರ ದಿನಾಂಕ ಎಷ್ಟು ಅಂದರೆ 26 ಮಾರ್ಚ್ 1867 ಮಾರ್ಚ್ 26ರಂದು ಭಾರತದ ಮೊದಲ ಪೆಟ್ರೋಲಿಯಂ ಬಾವಿಯನ್ನು ಅಸ್ಸಾಂ ರಾಜ್ಯದ ಮಾಕುಮ್ ಎಂಬ ಪ್ರದೇಶದಲ್ಲಿ ಕೊರೆಯಲಾಗುತ್ತದೆ. ಇಷ್ಟು 8ನೇ ಕ್ವಶನ್ ಆದರೆ, 9ನೇ ಕ್ವಶನ್ ನೋಡಿ, ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಇದೆ. ಆನ್ಸರ್ ನೋಡಿ, ಫೆಬ್ರವರಿ 1959ರಂದು ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಷ್ಟು 9ನೇ ಕ್ವಶನ್ ಆದರೆ, ನೋಡಿ ಕೊನೆ ಪ್ರಶ್ನೆ 10ನೇ ಕ್ವಶನ್ ಏನಿದೆ ಅಂದರೆ, ನೋಡಿ
10ನೇ ಕ್ವಶನ್, ಯಾವ ರಾಜ್ಯವು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ದೇಶದ ಪ್ರಥಮ ಸ್ಥಾನದಲ್ಲಿದೆ? ಯಾವ ರಾಜ್ಯವು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ದೇಶದ ಪ್ರಥಮ ಸ್ಥಾನದಲ್ಲಿದೆ ಯಾವ ರಾಜ್ಯವಂದರೆ ಛತ್ತೀಸ್ಗಢ ಎಂಬ ರಾಜ್ಯವು ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ದೇಶದ ಪ್ರಥಮ ಸ್ಥಾನದಲ್ಲಿದೆ. ಅದು ಭಾರತ ದೇಶ. ನೋಡಿ, ಇಲ್ಲಿಗೆ ನಮ್ಮ 10 ಕ್ವಶನ್ಸ್ಗಳು ಮುಗಿದು. ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮಗೆ ನೋಟಿಫಿಕೇಷನ್ ಬರ್ತವೆ. ಥ್ಯಾಂಕ್ ಯು.